ಬೇಳೆನ ಒಂದರಿಂದ ಒಂದೂವರೆ ಅಂದರೆ ಒಂದು ಸೀಟಿಯಾಗಿ ಒಂದು ಸ್ವಲ್ಪ ಹೇಳಿರೋಗೆ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ಸೊ ಇದಕ್ಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾನು ನಮ್ಮ ಮನೇಲಿ ಇವತ್ತು ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ, ಸಿಂಪಲ್ ಮತ್ತು ಈಸಿ ಕ್ವಿಕ್ಕಾಗಿ ಮಾಡಬೇಕು ಅಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದುವೇ ಹೆಸರು ಬೇಳೆಯಿಂದ ಮಾಡುವ ಪಾಯಸ. ಇದ್ರ ಜೊತೆ ನಾನು ಹಲಸಿನ ಹಣ್ಣು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಸೀಸನ್ ಅಂದರೆ ಇವಾಗ ಹಲಸಿನ ಹಣ್ಣು ಸೀಸನು, ಸೊ ಹೆಸರು ಬೇಳೆ ಹಲಸಿನ ಹಣ್ಣು ಟೇಸ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ಹೆಸರು ಬೇಳೆಯಿಂದ ಮಾಡುವ ಪಾಯಸಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ಮುಖ್ಯವಾಗಿ ನಮಗೆ ಹೆಸರು ಬೇಳೆ ಬೇಕು. ನಾನು 1 ಕಪ್ಪಷ್ಟು ಹೆಸರು ಬೇಳೆನ ಇಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ತೆಂಗಿನ ಹಾಲು, ಆಮೇಲೆ ನೀವಿಲ್ಲಿ ಅಕ್ಕಿ ಹಿಟ್ಟನ್ನಾದರೂ ಬಳಸ್ಬೋದು. ನಾನಿಲ್ಲಿ ಅಕ್ಕಿನ ನೆನೆ ಇಟ್ಟು ರುಬ್ಬಿ ಇಟ್ಟಿದ್ದೀನಿ. ದೋಸೆಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ಸೊ ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅಂತ ಒಂದು 4ರಿಂದ 5 ಹಲಸಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬೆಲ್ಲ. ನೆಕ್ಸ್ಟು ನಾವು ಕೊನೆಯದಾಗಿ ಕೊನೆಯಲ್ಲಿ ತುಪ್ಪದಲ್ಲಿ ಗೇರು ಬೀಜ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಚಿಟಿಕೆ ಏಲಕ್ಕಿ. ಬನ್ನಿ ಇದನ್ನ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ಒಂದು ಬಾಣಲೆಗೆ ನಾವು ಹೆಸರು ಬೇಳೆನ ಲೈಟಾಗಿ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಒಂದು 2ರಿಂದ 3 ನಿಮಿಷಗಳ ಕಾಲ. ನೋಡಿ, ಲೈಟಾಗಿ ಹೆಸರುಬೇಳೆ ಪರಿಮಳನೂ ಬರ್ತಾ ಇದೆ, ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ತಣಿಯಕ್ಕೆ ಇಟ್ಕೊಳ್ಳಿ. ಆಮೇಲೆ ಹೆಸರು ಬೇಳೆನ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಬೇಳೆನ 1ರಿಂದ 1.5 ಅಂದರೆ 1 ಸೀಟಿಯಾಗಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಇದನ್ನ ಬೇಯಿಸ್ಕೊಳ್ಳಿ. ಸೊ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಹೇಳಿರೋಗೆ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ಸೊ ಇದಕ್ಕೆ ಹಲಸಿನ ಹಣ್ಣನ್ನು ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡಿ ಆ್ಯಡ್ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 10ರಿಂದ 15 ಹಲಸಿನ ಸೋಳೆಗಳನ್ನ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೇನೆ. ನಾನು ಒಂದು ಪಾತ್ರೆಯಲ್ಲಿ ಏನು ಮಾಡಿದ್ದೀನಿ ಅಂದರೆ ಹಲಸಿನ ಹಣ್ಣು ನಾವೇನು ಕಟ್ ಮಾಡಿಟ್ಟಿದ್ದೀವಿ ಅದನ್ನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಬೇಯಿಸ್ಬೇಕಾದ್ರೆ ನೀರೇನು ಹಾಕೋಕ್ಕೆ ಹೋಗಿಲ್ಲ. ತೆಂಗಿನ ಹಾಲು ನಾವೇನು ತೆಗೆದಿಟ್ಟಿದ್ದೀವಿ ನೋಡಿ, ಅದರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಅಂದರೆ ಇದು ಬೇಯೋ ತನಕ ಬೇಯಿಸ್ಕೊಳ್ಳಿ. ನೋಡಿ, ಹಲಸಿನ ಹಣ್ಣು ಏನಿದೆ ನಾವು ಕಟ್ ಮಾಡಿ ಹಾಕಿರೋದು, ಇದು ಬೇಯ್ತಾ ಬಂದಿದೆ. ನೀವು ಮತ್ತೆ ನೀರು ಹಾಕಿ ಮಾಡಿದರೆ ನಿಮಗೆ ಪಾಯಸ ಸ್ವಲ್ಪ ನೀರಾಗೋ ಚಾನ್ಸಸ್ ಇದೆ. ನಮಗೆ ಸ್ವಲ್ಪ ತಿಕ್ಕಾಗಿರಲಿ ಅಂತ ನಾವೇನು ತೆಂಗಿನ ಹಾಲು ತೆಗೆದಿಟ್ಟಿದ್ದೀವಲ್ಲ ಅದರಲ್ಲೇ ಬೇಯಿಸಿದ್ದೀನಿ ಇದನ್ನ. ಸೊ ಇದು ಬೇಯ್ತಾ ಬಂದಾಗ ನೆಕ್ಸ್ಟು ಎಲ್ಲನೂ ಒಂದೊಂದಾಗಿ ಹಾಕ್ತಾ ಬಂದರೆ ಆಯಿತು. ನೋಡಿ, ಹೆಸರು ಬೇಳೆನೂ ಇಲ್ಲಿ ಕಂಪ್ಲೀಟಾಗಿ ಬೆಂದಿದೆ. ನಾನು ಒಂದು ಸೀಟಿಯಾಗಿ ಒಂದು 5 ನಿಮಿಷ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಇಷ್ಟು ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಇದನ್ನ ನಾವು ಆಲ್ರೆಡಿ ಬೇಯಿಸ್ತಾ ಇರೋ ಹಲಸಿನ ಹಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಇದ್ರ ಜೊತೆ ಹಾಕಿ ಮತ್ತು ನಾವು ಹೇಗಿದ್ದರೂ ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ಳೋದಿದೆಯಲ್ಲ ಅದ್ರ ಜೊತೆ ಕಂಪ್ಲೀಟಾಗಿ ಬೆಂದು ಬರುತ್ತೆ. ಸೊ ನೆಕ್ಸ್ಟು ನೀವು ಅಕ್ಕಿ ಹಿಟ್ಟು ಉಪಯೋಗಿಸಿದ್ರೆ ಅದನ್ನ ಹಾಕಿ, ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಹಿಟ್ಟನ್ನ ರುಬ್ಬಿಟ್ಟಿದ್ದೀನಲ್ಲ ಅದನ್ನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆವಾಗಲೇ ನಾನು ತೆಂಗಿನ ಹಾಲು ಎಷ್ಟು ಹಲಸಿನ ಹಣ್ಣು ಬೇಯಬೇಕೋ ಅಷ್ಟು ಮಾತ್ರ ಉಪಯೋಗಿಸಿರೋದು. ಉಳಿದಿದ್ದ ತೆಂಗಿನ ಹಾಲನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬೆಲ್ಲ, ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕಿ. ನೆಕ್ಸ್ಟ್ ಆವಾಗಲೇ ನಾನು ಮಿಸ್ ಮಾಡಿದೆ, ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕುದಿ ಬರ್ಸಿದ್ರೆ ನಮ್ಮ ಪಾಯಸ ರೆಡಿ. ಸೊ ನಮ್ಮ ಪಾಯಸ ಇಲ್ಲಿ ಬೇಯೋಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಒಗ್ಗರಣೆಯಲ್ಲಿ
ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿನ ಬೇಯಿಸ್ಕೊಳ್ಳೋಣ. ಫಸ್ಟಿಗೆ ತುಪ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮ್ಮ ಪಾಯಸ ಕಂಪ್ಲೀಟಾಗಿ ಬೆಂದ ಮೇಲೆ ಕುದ್ದಾದ್ಮೇಲೆ ಅದ್ರ ಜೊತೆ ಆ್ಯಡ್ ಮಾಡಿದರೆ ಆಯಿತು. ಇಲ್ಲಿ ಪಾಯಸ ಕೂಡ ಇವಾಗ ಕುದಿ ಬರ್ತಾ ಇದೆ. ಸೊ ಇದಕ್ಕೆ ನಾವು ಏಲಕ್ಕಿ, ಆವಾಗಲೇ ರೆಡಿ ಮಾಡಿಟ್ಟಿರೋ ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂದರೆ ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ದಪ್ಪನೇ ಬೇಕು ಅಂದರೆ ದಪ್ಪವಾಗಿ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಗೋಡಂಬಿ ದ್ರಾಕ್ಷಿ ಕೂಡ ಇಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಸಿ ಮತ್ತು ಕ್ವಿಕ್ಕಾಗಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ನೀವು ಈ ರೀತಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಉಪಯೋಗಿಸೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೂಡ ಇದಕ್ಕೆ ಸಿಗುತ್ತೆ. ನೋಡಿದ್ರಲ್ಲ, ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಶ್ರಾವ್ಯಾಸ್ ಯೂನಿವರ್ಸ್ ಹಾಗೂ KRTK ಡೈರಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಶ್ರಾವ್ಯಾಸ್ ಯೂನಿವರ್ಸ್ ಹಾಗೂ KRTK ಡೈರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. Thank you.